ನಾನು ಗಿಲ್ಲಿನ ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ ಕಾವ್ಯ. ಎಸ್, ಗಿಲ್ಲಿ ಅವರನ್ನು ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕಾವ್ಯ ಅವರು ಒಂದು ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ, ಅಂದರೆ ಗಿಚ್ಚಿ ಗಿಲಿಲಿ ಆ ಒಂದು ಶೋನಲ್ಲಿ ಈ ರೀತಿಯ ಮಾತನ್ನು ಗಿಲ್ಲಿ ಅವರನ್ನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕಾವ್ಯ ಶೈವ ಅವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನು ಹೇಳಿದರು, ಪುಟಾಣಿ ಮಗು ಯಾಕೆ ಅವರನ್ನು ಈ ರೀತಿ ಕೇಳಿತು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನೀವೇನಾದರೂ ನಮ್ಮ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರಿ, ಸೊ ಈ ಒಂದು ಚಾನಲನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರದ್ದು ಒಂದು ಒಳ್ಳೆ ಜೋಡಿ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಎಷ್ಟೇ ಬಿಗ್ ಬಾಸ್ ಸೀಸನ್ ಬಂದರೂ ಕೂಡ ಈ ಥರದ ಜೋಡಿ ನಮಗೆ ಸಿಗೋದು ತುಂಬಾ ಕಷ್ಟ ಅಂತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಬೋದು. ಯಾಕಂತಂದರೆ ಹಲವಾರು ಸೀಸನ್ಗಳನ್ನು ನಾವು ನೋಡಿದ್ದೇವೆ. ಕಳೆದ 11 ಸೀಸನ್ಗಳಲ್ಲೂ ಕೂಡ ಈ ರೀತಿಯಾದ ಪ್ರೀತಿ ಪ್ರೇಮ ಶುರುವಾಗ್ತಿತ್ತು, ಬಟ್ ಯಾವುದೂ ಕೂಡ ಅದು ಮುಂದುವರಿತಾ ಇರಲಿಲ್ಲ. ಸೊ ಅಲ್ಲಿಗೆ ಮುರಿದು ಬೀಳ್ತಾ ಇತ್ತು. ಸೊ ಬಿಗ್ ಬಾಸ್ ಮುಗಿದ ಕೇವಲ ಒಂದೇ ತಿಂಗಳಿಗೆ ಆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಮುರಿದು ಬಿದ್ದು, ಸೊ ತಮ್ಮ ಕಾರ್ಯಗಳಿಗೆ ಕೆಲಸಗಳಿಗೆ ಸೊ ಎಲ್ಲರೂ ಕಾಲಿಡ್ತಾ ಹೋಗ್ತಾ ಇದ್ರು. ಸೊ ಆ ರೀತಿಯಾದ ಈ ಪ್ರೀತಿ ಪ್ರೇಮ ಅಲ್ಲ ಇದು. ಸೊ ಇವ್ರದ್ದು ಬಿಗ್ ಬಾಸ್ ಮುಗಿದ ಎಷ್ಟು ತಿಂಗಳಾದರೂ ಕೂಡ ಇಬ್ಬರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಇಬ್ಬರು ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಸೇರ್ತಾರೆ, ಕೆಲವೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಸೇರ್ತಾರೆ. ಸೊ ಇಬ್ಬರು ಒಬ್ಬರನ್ನೊಬ್ಬರ ಭೇಟಿ ಆಗ್ತಾರೆ. ಸೊ ಇಬ್ಬರು ಒಂದೇ ಕಾರ್ನಲ್ಲಿ ಸುತ್ತಾಡ್ತಾರೆ. ಸೊ ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರ ಮನೆಗೆ ಇವ್ರು ಹೋಗೋದು. ಸೊ ಕಾವ್ಯ ಶೈವ ಅವರ ಮನೆಗೆ ಗಿಲ್ಲಿ ಬರೋದಾಗ್ಲಿ, ಗಿಲ್ಲಿ ಅವರ ಮನೆಗೆ ಕಾವ್ಯ ಶೈವ ಅವರು ಬರೋದಾಗ್ಲಿ. ಸೊ ಇಬ್ಬರು ಕೂಡ ಹೊಂದಾಣಿಕೆಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ಸ್ನೇಹನ ಪ್ರೀತಿನ ಅಂತಕ್ಕಂಥದ್ದು ಸ್ವಲ್ಪ ಎಲ್ರಿಗೂ ಡೌಟ್ ಇತ್ತು. ಸೊ ಈಗ ಕನ್ಫರ್ಮ್ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ಹಲವಾರು ಶೋಗಳಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಕೂಡ ಭಾಗವಹಿಸ್ತಾ ಇದ್ರು. ಸೊ ಈಗ ಏನಾಗಿದೆಯಪ್ಪ ಅಂತಂದ್ರೆ ಗಿಚ್ಚಿ ಗಿಲಿ ಶೋ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಕಾವ್ಯ ಹಾಗೆ ಗಿಲ್ಲಿ ಇಬ್ರು ಕೂಡ ಮತ್ತೆ ಪಾರ್ಟಿಸಿಪೇಟ್ ಅಂದ್ರೆ ಭಾಗವನ್ನ ವಹಿಸಿದ್ರು. ಸೊ ಇಲ್ಲಿ ಅದ್ಭುತವಾದ ಮಹತ್ತರವಾದ ವಿಷಯದೊಂದಿಗೆ ಚರ್ಚೆ ಆಗ್ತಾ ಹೋಯ್ತು. ಸೊ ಅಲ್ಲೊಂದಿಷ್ಟು ಪುಟಾಣಿಗಳು ಏನ್ ಕೇಳಿದ್ರಪ್ಪ ಅಂತಂದ್ರೆ, ಕಾವ್ಯ ನೀವು ಯಾರನ್ನ ಮದುವೆ ಆಗ್ತೀರಾ, ಗಿಲ್ಲಿ ಅವರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳ್ತಾರೆ. ಸೊ ಆ ರೀತಿ ಅಲ್ಲ, ಕಾವ್ಯ ನೀನು ಯಾರನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಪುಟಾಣಿ ಕೇಳುತ್ತೆ. ಸೊ ಅದಕ್ಕೆ ಕಾವ್ಯ ಅವರು ಕೊಟ್ಟ ಉತ್ತರ ಏನು, ಸೊ ತುಂಬಾ ಅಂದ್ರೆ ತುಂಬಾನೇ ಸೆನ್ಸೇಷನ್ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇವರಿಬ್ಬರದು ಒಳ್ಳೆ ಜೋಡಿ ಇರೋದ್ರಿಂದ ಸೊ ಇವರು ಕೂಡ ಕಾವ್ಯ ಅವರಿಗೂ ಕೂಡ ಇಷ್ಟ ಇದೆ ಅಂತಕ್ಕಂಥ ಮಾತನ್ನ ಸೊ ಇಲ್ಲಿ ಆ ಶೋನಲ್ಲಿ ತೋರಿಸ್ಕೊಟ್ರು ಕಾವ್ಯ ಶೈವ ಅವರು. ಇನ್ನು ಕಾವ್ಯ ಶೈವ ಅವರ ಮನೆಯಲ್ಲಿ ನೋಡೋದಾದ್ರೆ, ನೀನು ಯಾರನ್ನ ಇಷ್ಟಪಡ್ತೀಯೋ ಸೊ ಅವರನ್ನೇ ನಾವು ಮದುವೆ ಮಾಡಿಕೊಡೋದು ಅಂತಕ್ಕಂಥ ಮಾತನ್ನು ಕೂಡ ಕಾವ್ಯ ಶೈವ ಅವರ ಮನೆಯಲ್ಲಿ, ಸೊ ಕಾವ್ಯ ಶೈವ ಅವರ ತಂದೆ ಆಗಿರ್ಬೋದು, ಹಾಗೆ ಅವರ ತಾಯಿ ಆಗಿರ್ಬೋದು, ಸೊ ಅವರ ಒಟ್ಟುವಾರಿ ಫ್ಯಾಮಿಲಿಯಾಗಿ ಹೇಳಬೇಕಪ್ಪ ಅಂತ ಅಂದರೆ ಕಾವ್ಯ ಶೈವ ಅವರು ನೀನು ಯಾರನ್ನ ಸೆಲೆಕ್ಟ್ ಮಾಡ್ತೀಯೋ ಸೊ ಅವರೊಂದಿಗೆ ನಿನ್ನ ಮದುವೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕಾವ್ಯ ಶೈವ ಅವರ ಫ್ಯಾಮಿಲಿ ಹೇಳಿದೆ. ಇನ್ನು ಕಾವ್ಯ ಶೈವ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ನನ್ನ ಫ್ಯಾಮಿಲಿ ಯಾರನ್ನ ಚೂಸ್ ಮಾಡುತ್ತೋ ಸೊ ಅವರನ್ನೇ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನು ನೀಡಿದರು. ಸೊ ಇನ್ನು ನೋಡೋದಾದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತುಂಬಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಆ ವಿಡಿಯೋ ಕ್ಲಿಪ್ನ ನಾನು ಕೊನೆಯಲ್ಲಿ ಹಾಕಿದ್ದೇನೆ. ಈಗ ಕಾವ್ಯ ಅವರು ಗಿಲ್ಲಿ ಅವರಿಗೆ ಆ ರೀತಿಯಾಗಿ ಪ್ರಪೋಸ್ ಮಾಡಿದ್ದು, ಸೊ ಆ ಪುಟಾಣಿ ಕೇಳಿದ್ದು, ಸೊ ಎಲ್ಲ ಕ್ಲಿಪ್ಪನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ನಾನು ಆ ವಿಡಿಯೋ ಕ್ಲಿಪ್ಪನ್ನು ಹಾಕಿದ್ದೇನೆ. ಸೊ ಅಷ್ಟಕ್ಕೂ ಏನಾಯ್ತು, ಏನಂದ್ರು, ಸೊ ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಒಟ್ಟಾರೆ ಹೇಳ್ಬೇಕಂದ್ರೆ ಆ ಪುಟಾಣಿ ಮಗು ಏನು ಕೇಳುತ್ತಪ್ಪ ಅಂತಂದ್ರೆ, ಕಾವ್ಯ ನಿನಗೆ ಯಾರಂದ್ರೆ ಇಷ್ಟ, ತುಂಬಾ ನೀನು ಯಾರನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಆ ಪುಟಾಣಿ ಕಾವ್ಯ ಶೈವ ಅವರಿಗೆ ಕೇಳುತ್ತೆ. ಆಗ ಕಾವ್ಯ ಶೈವ ಅವರು ಅತ್ಯುತ್ತಮವಾದ ಆ ಪುಟಾಣಿಗೆ ಉತ್ತರವನ್ನ ನೀಡ್ತಾರೆ. ಸೊ ಏನು ನೀಡ್ತಾರಪ್ಪ ಅಂತಂದ್ರೆ, ಸೊ ಉತ್ತರ ಅಲ್ಲ, ಕ್ವಶನ್ ಅನ್ನ ಕೇಳ್ತಾರೆ. ಸೊ ಯಾವ ರೀತಿಯಾದ ಕ್ವಶನ್ ಅನ್ನ ಕೇಳ್ತಾರೆ ಅಪ್ಪ ಅಂತಂದ್ರೆ, ನಾನು ಯಾರನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಸೊ ಯಾರ ಹೆಸರು ಹೇಳಿ, ನಾನು ಯಾರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಅಂತಕ್ಕಂಥ ಮಾತನ್ನ ಆ ಪುಟಾಣಿಗೆ ಮತ್ತೆ ಆ ಕ್ವಶನ್ ಅನ್ನ ಸೊ ಆ ಕಾವ್ಯ ಶೈವ ಅವ್ರಿಗೆ ಕೇಳ್ತಾರೆ. ಆಗ ಆ ಪುಟಾಣಿ ಹೇಳುತ್ತೆ ಗಿಲ್ಲಿ ಅಂತಕ್ಕಂಥ ಮಾತನ್ನ ಹೇಳುತ್ತೆ. ಸೊ ಆಗ ಗಿಲ್ಲಿ ಅವರ ಮುಖದಲ್ಲಿ ನಗು ಬರುತ್ತೆ. ಸೊ ಯಾಕಂತಂದ್ರೆ ಗಿಲ್ಲಿ ಅವ್ರಿಗೂ ಕೂಡ ಕಾವ್ಯ ಶೈವ ಅಂದರೆ ತುಂಬಾ ಇಷ್ಟ ಇದೆ. ಸೊ ಯಾಕಪ್ಪ ಅಂತಂದ್ರೆ ಕಾವ್ಯ ಶೈವ ಅಂದರೆ ಪಂಚ ಪ್ರಾಣ ಅಂತಕ್ಕಂಥದನ್ನ ನಾವು ಬಿಗ್ ಬಾಸ್ ಸೀಸನ್ನಲ್ಲಿ ನೋಡಿದ್ದೇವೆ. ಅವರಿಗೋಸ್ಕರ ಆಡಿದ ಆಟ ಆಗಿರ್ಬೋದು, ಸೊ ಅವರು ಸೋಲ್ಬಾರ್ದು ಅಂತಕ್ಕಂಥ ಆಡಿದ ಆಟ ಆಗಿರ್ಬೋದು, ಸೊ ಅವರನ್ನು ಸೋಲಕ್ಕೆ ಬಿಡಲಿಲ್ಲ, ಸೊ ಅದಾಗಿರ್ಬೋದು. ಸೊ ಅವ್ರ ಮೇಲಿರುವಂಥ ಪ್ರೀತಿ, ಕಾಳಜಿ, ಹಾಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರನ್ನು ಕಾಳಜಿ ಮಾಡೋದಾಗಿರಲಿ, ಅವರನ್ನು ಮನೆಯವರೆಗೂ ಡ್ರಾಪ್ ಮಾಡೋದಾಗಿರಲಿ. ಸೊ ಇದೆಲ್ಲವನ್ನು ನೋಡ್ತಾ
ನೋಡ್ತಾ ಹೋದ್ರೆ ಸೊ ಗಿಲ್ಲಿ ಅವ್ರಿಗೂ ಕೂಡ ಒಂದು ಕಾವ್ಯ ಶೈವ ಅವರ ಮೇಲೆ ಒಂದು ಪ್ರೀತಿ ಇದೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದು ಬರ್ತಾ ಇದೆ. ಸೊ ಅಷ್ಟಕ್ಕೂ ಯಾಕೆ ಏನು ಸೊ ಈ ರೀತಿ ಇಷ್ಟೇ ಆಯ್ತಾ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಅಂತ ನೋಡಿದ್ರೆ ಇನ್ನು ತುಂಬಾ ಅಂದ್ರೆ ತುಂಬಾ ಇದೆ. ಒಂದು ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಪ್ರಪೋಸ್ ಅನ್ನ ಕೂಡ ಒಂದು ಮಾಡ್ತಾರೆ ಅಂತಕ್ಕಂಥದನ್ನ ಸೊ ನಾವು ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ. ಸೊ ಅವರ ಮದುವೆನೂ ಕೂಡ ಒಂದು ಫಿಕ್ಸ್ ಆಗಿದೆ. ಸೊ ಆ ಮದುವೆ ಯಾವಾಗ, ಸೊ ಇವರಿಬ್ರು ಯಾಕೆ ಹೇಳದೆ ಕೇಳದೆ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸೊ ಏನಾದ್ರೂ ಮದುವೆಯಲ್ಲಿ ಏನಾದ್ರೂ ಅಡೆತಡೆ ಬರ್ತಾ ಇದೆಯಾ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಂಡು ಹೋಗಿ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಅವರ ಮನೆಯಲ್ಲಿ ನೋಡಿದ್ರೆ ಗಿಲ್ಲಿ ಅವರ ತಂದೆ ತಾಯಿಗೆ ಸಂಪೂರ್ಣ ಇಷ್ಟ ಇದೆ. ಸೊ ಗಿಲ್ಲಿ ಅವರ ತಂದೆ ತಾಯಿ ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಟ್ಟಿದ್ದಾರೆ, ಗಿಲ್ಲಿ ನೀನು ಯಾರನ್ನ ಮದುವೆ ಆಗ್ತೇನೆ ಅಂತೀಯೋ, ಸೊ ನೀನು ಯಾರನ್ನ ಪ್ರೀತಿಸ್ತೀಯೋ ಸೊ ಅವರನ್ನೇ ನಾನು ನಿಮಗೆ ಮದುವೆಯನ್ನ ಮಾಡಿ ಕೊಡ್ತೇನೆ. ಸೊ ನೀನು ಯಾರನ್ನ ಕರ್ಕೊಂಡ್ರು ಬಂದು ಸರಿ, ಸೊ ಅವ್ರ ಮನೆಯಲ್ಲಿ ಒಪ್ಪಿಗೆ ಇದ್ರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಸೊ ಅವರಿಗೆ ಮದುವೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅಂದರೆ ಕಾವ್ಯ ಶೈವ ಅವರ ಒಂದು ಮುಂದೆ ಪತಿ ಆಗೋರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅಂದರೆ ಗಿಲ್ಲಿ ಅವರ ತಂದೆ ತಾಯಿಯವರು ಈ ರೀತಿಯಾದ ಮಾತನ್ನು ಒಂದು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಸೊ ನೀವು ಗಿಲ್ಲಿ ಮನಸ್ಸು ನೋಡೋದಾದ್ರೆ ಗಿಲ್ಲಿ ಅವರಿಗೆ ಖಂಡಿತವಾಗಿಯೂ ಕಾವ್ಯ ಶೈವ ಅಂದರೆ ತುಂಬಾ ಇಷ್ಟ ಇದೆ. ಸೊ ಇದನ್ನು ನಾವು ಏನು ಹೇಳೋದು ಬೇಕಾಗಿಲ್ಲ. ಸೊ ನೀವೇ ಕೆಲವೊಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಸೊ ಬಿಗ್ ಬಾಸ್ ಸೀಸನ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಕೂಡ ನೋಡಿರ್ತೀರಾ. ಸೊ ಅವರಂದ್ರೆ ಎಷ್ಟು ಒಂದು ಪ್ರೀತಿ ಇದೆ ಅವ್ರ ಮೇಲೆ ಅಂತಕ್ಕಂಥದ್ದನ್ನ ಸೊ ಇದನ್ನ ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಅಷ್ಟೇ ಆಯ್ತಾ ಒಂದು ಗಿಚ್ಚಿಗಿಲಿ ಕಾರ್ಯಕ್ರಮಗಳಲ್ಲಿ ಮುಂದೆ ಏನಾಯ್ತು ಅಂತಕ್ಕಂಥ ನೋಡೋದಾದ್ರೆ ಸೊ ಆ ರೀತಿಯಾದ ಒಂದು ಪುಟಾಣಿ ಒಂದು ಗಿಲ್ಲಿ ಅಂದ್ರೆ ಇಷ್ಟ ನಿಮ್ಗೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಸೊ ಖಂಡಿತವಾಗಿಯೂ ನಾನು ಗಿಲ್ಲಿ ಅಂದ್ರೆ ಇಷ್ಟ, ನಾನು ಗಿಲ್ಲಿಯನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರು ಹೇಳ್ತಾರೆ. ಸೊ ಆ ಮಾತನ್ನ ಗಿಲ್ಲಿ ಅವರು ಕೇಳಿಸ್ಕೊಂಡು ತುಂಬಾನೇ ಒಂದು ಖುಷಿ ಆಗ್ತಾರೆ. ಸೊ ಅವ್ರ ಮುಖದಲ್ಲಿ ಎಲ್ಲಿಲ್ಲದ ನಗು ಒಂದು ಬರುತ್ತೆ. ಸೊ ಕಾವ್ಯ ಶೈವ ಅವರು ಸೊ ಇದೇ ಒಂದು ಸಮಯಕ್ಕೆ ಕಾಯ್ತಾ ಇದ್ರು ಅಂತಕ್ಕಂಥ ಮಾತು ಸೊ ಎಲ್ಲೆಡೆ ಒಂದು ವೈರಲ್ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟು ಮೀಡಿಯಾಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಸೊ ಕಾವ್ಯ ಶೈವ ಅವರು ಸೊ ಈ ಒಂದು ಮಾತನ್ನ ಹೇಳೋಕೆ ವೇಟ್ ಮಾಡ್ತಾ ಇದ್ರು. ಸೊ ಆ ಒಂದು ಮಾತನ್ನ ಆ ಪುಟಾಣಿ ಮಗು ಹೇಳಿಸಿದೆ ಅಂತಕ್ಕಂಥ ಮಾತಕ್ಕಾಗಿ ಸೊ ಎಲ್ಲರೂ ಕೂಡ ಒಂದು ಖುಷಿ ಪಡ್ತಾ ಇದ್ದಾರೆ. ಆ ಪುಟಾಣಿ ಮಗುವಿನ ಮಾತಿನಿಂದ ಸೊ ಬಂತೋದು ಕಾವ್ಯ ಶೈವ ಅವರಿಗೂ ಹೇಳಬೇಕು ಅಂತಕ್ಕಂಥ ಆಸೆ ಇತ್ತು ಅಂತಕ್ಕಂಥ ಮಾತನ್ನ ಸೊ ಕೆಲವೊಂದಿಷ್ಟು ಮೀಡಿಯಾಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಕಾವ್ಯ ಗಿಲ್ಲಿ ಫ್ಯಾನ್ ಪೇಜ್ ಆಗಿರ್ಬೋದು, ಸೊ ಕೆಲವೊಂದಿಷ್ಟು ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ಇನ್ನು ಏನಾಯ್ತಪ್ಪ ಅಂತಂದ್ರೆ ಸೊ ಗಿಲ್ಲಿ ಹಾಗೆ ಕಾವ್ಯ ನಿಮ್ಮ ಮದುವೆ ಯಾವಾಗ ಅಂತಕ್ಕಂಥ ಮಾತನ್ನ ಕೂಡ ಆ ಪುಟಾಣಿ ಹೇಳುತ್ತೆ. ಸೊ ಆ ಒಂದು ಪುಟಾಣಿ ಮಾತಿಗೆ ಕಾವ್ಯ ಶೈವ ಅವರು ಏನು ಹೇಳ್ತಾರೆಪ್ಪ ಅಂತಂದ್ರೆ ಯಾವಾಗ ಆಗೋಣ, ನೀನು ಬಿಟ್ಟು ಏನಾಗೋಲ್ಲ, ಸೊ ನೀ ಯಾವಾಗ ಆಗೋಣ, ನೀನು ಯಾವಾಗ ಹೇಳ್ತೀವಿ ಅವಾಗ ಆಗೋಣ, ನಾವು ಅವಾಗ ಆಗ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಆ ಒಂದು ಕಾವ್ಯ ಶೈವ ಅವರು ಆ ಒಂದು ಪುಟಾಣಿಗೆ ಹೇಳ್ತಾರೆ. ಸೊ ಆ ಒಂದು ಪುಟಾಣಿ ತುಂಬಾ ಆದಷ್ಟು ಬೇಗ ಆಗಿ ಸೊ ಎಲ್ಲರೂ ಕಾಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಆ ಪುಟಾಣಿ ಅವರು ಒಂದು ಕಾವ್ಯ ಶೈವ ಅವರಿಗೆ ಹೇಳುತ್ತೆ. ಸೊ ಈ ರೀತಿಯಾದ ಬಾಂಡಿಂಗ್ ಇವರಿಬ್ಬರ ನಡುವೆ ಬರುತ್ತೆ. ಸೊ ಇಬ್ರು ಕೂಡ ತುಂಬಾ ಚೆನ್ನಾಗಿ ಒಂದು ಕನ್ವರ್ಸೇಷನ್ ಅನ್ನ ಮಾಡ್ತಾರೆ. ಸೊ ಇಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಇದೆ, ಇಬ್ರು ಕೂಡ ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದನ್ನ ಆ ಒಂದು ಪುಟಾಣಿ ಹೇಳುತ್ತೆ. ಸೊ ಅಲ್ಲೊಂದು ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಇವರಿಬ್ಬರ ಪ್ರೀತಿಯನ್ನ ಮೆಚ್ಚುಗೆ ಪಡುತ್ತಾರೆ. ಇವರಿಬ್ಬರ ನಡುವೆ ಇರೋ ಬಾಂಡಿಂಗ್ ಅನ್ನ ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ನೀವು ಮದುವೆ ಆಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಸೊ ಹಲವಾರು ಪೇಜಸ್ಗಳಲ್ಲಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಹಲವಾರು ಮಾಧ್ಯಮಗಳಲ್ಲಾಗಿರ್ಬೋದು, ಸೊ ಎಲ್ಲ ಕಡೆಗಳು ಕೂಡ ಗಿಲ್ಲಿ ಹಾಗೆ ಕಾವ್ಯ ಒಂದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಸುದ್ದಿಗಳು, ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಮದುವೆ ಆಗಿದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇವರಿಬ್ಬರ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಮಾಧ್ಯಮದಲ್ಲಿ ಹಲವಾರು ನ್ಯೂಸ್ಗಳು ಬರ್ತಾ ಇವೆ. ಇವರ ಇಬ್ಬರ ಮದುವೆ ಫಿಕ್ಸ್ ಆಗಿದೆ. ಕಾವ್ಯ ಶೈವ ಅವರು ಸೊ ಗಿಲ್ಲಿ ಅವರಿಗೆ ಹೇಳಿದ್ದಾರೆ, ಸೊ ಎಲ್ಲೂ ಕೂಡ ಯಾರಿಗೂ ಕೂಡ ಹೇಳ್ಬೇಡ, ಸೊ ಸುಮ್ಮನೆ ಸಿಂಪಲ್ ಆಗಿ ಮದುವೆ ಆಗೋಣ, ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ಮದುವೆ ಆಗೋಣ, ಸೊ ಅವರಿಗೆ ಊಟ ಹಾಕೋಣ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರಿಗೂ ಗಿಲ್ಲಿ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಸುದ್ದಿಗಳು ಬರ್ತಾ ಇವೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ನಮಗೂ ಇನ್ನೂ ತಿಳಿದಿಲ್ಲ. ಸೊ ಕೆಲವೊಂದಿಷ್ಟು ಮಾಧ್ಯಮಗಳ ವರದಿಗಳ ಪ್ರಕಾರ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಖಂಡಿತವಾಗಿ ಇವ್ರು ಏನಾದರೂ ಒಪ್ಕೊಂಡು ಮದುವೆ ಆಗ್ತಿದ್ದಾರಾ, ಸೊ ಇದು ಸುಳ್ಳು ಮಾಹಿತಿನ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.